ಕೆಲವರು ಹೇಳ್ತಾರೆ ನಾನು ಫರ್ಗಿವ್ ಮಾಡೋಕ್ಕಾಗಲ್ಲ, ನಾನು ಇದನ್ನಂತೂ ಕ್ಷಮಿಸೋಕ್ಕಾಗೋದೇ ಇಲ್ಲ, ಇಷ್ಟು ದಿನ ಕ್ಷಮಿಸಿದ್ದೀನಿ, ನಾನು ಕ್ಷಮಿಸಲ್ಲ ಅಂತ ಹೇಳ್ತಾರೆ. ನಾನು ಕೇಳ್ತಾರೆ ಕ್ಷಮಿಸಲ್ಲ ನಾನು ಅಂತ. ನಾನು ಹೇಳ್ತೀನಿ ಕ್ಷಮಿಸ್ಬೇಡಿ, ನಿಮ್ಗೆ ಇಷ್ಟ ಇಲ್ಲ ಅಲ್ಲ ಕ್ಷಮಿಸೋದು, ಕ್ಷಮಿಸ್ಬೇಡಿ. ಕ್ಷಮಿಸದೇ ಇದ್ದರೆ ದಿನಾಗ್ಲೂ ಹೊಡೆದಾಡಿ, ಸ್ಟ್ರಗಲ್ ಈ ಜೀವನದಲ್ಲಿ, ಕಾನ್ಫ್ಲಿಕ್ಟ್ಸ್, ಕಷ್ಟಪಡ್ತೀರಾ. ಯಾವಾಗಲೂ ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡಿದ್ರೆ ಅವ್ರನ್ನೇ ಒಳಗಡೆ ಬಿಟ್ಕೊಂಡಿರ್ತೀರ, ಇದರಿಂದ ಬಿಡುಗಡೆನೇ ಇಲ್ಲ ನಿಮಗೆ. ಸಫರ್ ಮಾಡ್ತೀರಾ, ಮಾಡಿ. ನೀವು ಅಂದ್ಕೊಂಡಿದ್ದೀರಾ ಫರ್ಗಿವ್ ಮಾಡಿದ್ರೆ ಅವ್ರಿಗೆ ಫೇವರ್ ಮಾಡ್ತಿದ್ದೀನಿ ಅಂತ, ಖಂಡಿತ ಅವ್ರಿಗೂ ನಿಮ್ಮ ಫರ್ಗಿವ್ಗೂ ಸಂಬಂಧನೇ ಇಲ್ಲ. ನಿಮಗೆ ಬಿಡುಗಡೆ ಆಗುತ್ತೆ, ಇಲ್ಲದ್ರೆ ಕರ್ಮ ತೊಗೊಂಡು ಹೋಗ್ತೀರಾ. ಒಂದು ತಿಳ್ಕೊಳ್ಳಿ, ಯಾವಾಗ ಫರ್ಗಿವ್ ಮಾಡಲ್ಲ ನಾವು ಇನ್ನೂ ನಮ್ಮೊಳಗೆ ಜಗಳ ನಡೀತಾನೆ ಇರುತ್ತೆ. ಇದು ಇನ್ನರ್ ಕಾನ್ಫ್ಲಿಕ್ಟ್, ಇದು ನಮಗೆ ತೊಂದರೆ ಆಗುತ್ತೆ. ಫರ್ಗಿವ್ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಬಿಡುಗಡೆಗೆ ನಮ್ಮೊಳಗಡೆ ಬಿಡುಗಡೆ ಬೇಕು.